ಕಾಶಪ್ ಆಕ್ಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪಿನಲ್ಲಿ ಲಿಮಿಟೇಷನ್ ಯಾವಾಗಿಂದ ಪ್ರಾರಂಭ ಆಗುತ್ತೆ, ಅದನ್ನು ಯಾವಾಗಿಂದ ತಗೋಬೇಕಾಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲಿಮಿಟೇಷನ್ ಆ್ಯಕ್ಟ್ನ ಆರ್ಟಿಕಲ್ 58, 56, 57 ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಈ ಒಂದು ಪ್ರಕರಣದಲ್ಲಿ ವಿವರವಾಗಿ ಚರ್ಚೆಯನ್ನು ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಕರಣ ಮೂಲ ವಸ್ತುವಿನ ವಿಚಾರವಾಗಿ ಪೂರ್ತಿ ಮುಂದಿನ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣದಲ್ಲಿ ಕಾಸಪ್ ಆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಈ ಒಂದು ಪ್ರಕರಣ ಮೂಲತಃ ಒಂದು ವಿಲ್ಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಇದರಲ್ಲಿ ಪ್ಲೈಂಟಿಫ್ ಅವರ ತಂದೆ ಏನಿರ್ತಾರೆ ಅವರು 2 ಬಾರಿ ವಿಲ್ಲನ್ನು ಮಾಡಿರ್ತಾರೆ. ಸೊ ಆ ವಿಲ್ಗಳಿಗೆ ಸಂಬಂಧಪಟ್ಟಂತೆ 2 ಕ್ಯಾನ್ಸಲ್ ಮಾಡಿ ಮತ್ತು ಆ ವಿಲ್ಲಿನ ಒಂದು ಅಂಶಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಡಿಫೆಂಡೆಂಟ್ಸ್ ಬರಬಾರ್ದು ಅಂತ ಕೋರಿ ಪ್ಲೈಂಟಿಫ್ ಒಂದು ದಾವೆಯನ್ನು ಸಲ್ಲಿಸಿರ್ತಾರೆ. ಇದರಲ್ಲಿ ಮೊದಲನೇ ವಿಲ್ಲು ಮತ್ತು 2ನೇ ವಿಲ್ಲನ್ನು ಮಾಡಿದಂಥ ಸಂದರ್ಭ ಮತ್ತು ಅವರ ತಂದೆ ತೀರೋದಂಥ ನಂತರದಲ್ಲಿ ಈ ಒಂದು ವಿಚಾರ ಏನಿರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಸಪ್ ಆಕ್ಷನನ್ನು ಯಾವಾಗ ತಗೊಳ್ಳೋಕ್ಕಾಗತ್ತೆ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಗಮನಕ್ಕೆ ಬಂದಾಗಲ ಅಥವಾ ಅದರ ವಿಷಯ ತಿಳಿದಂಥ ಸಂದರ್ಭದಲ್ಲೇ ಕಾಸಪ್ ಆಕ್ಷನ್ ಸ್ಟಾರ್ಟ್ ಆಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇತ್ಯರ್ಥಗೊಂಡಿದೆ. ಮೊದಲನೇದಾಗಿ ಈ ಪ್ರಕರಣವನ್ನು ಹಾಕಿದ ನಂತರದಲ್ಲಿ ಇದು ಬರೋದಿಲ್ಲ, ಡಿಸ್ಮಿಸ್ ಮಾಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಇಂಟೀರಿಯಂ ಅಪ್ಲಿಕೇಶನನ್ನು ಆರ್ಡರ್ 7 ರೂಲ್ 11 ಹಾಕ್ಕೊಳ್ಳಾಗುತ್ತೆ. ಅದನ್ನು ರಿಜೆಕ್ಟ್ ಮಾಡಲಾಗುತ್ತೆ. ಆನಂತರದಲ್ಲಿ ಇನ್ನೂ ಒಂದು ಅರ್ಜಿಯನ್ನು ಮತ್ತೆ ಇನ್ನೊಬ್ಬರು ಡಿಪೆಂಡೆಂಟ್ ಹಾಕ್ಕೊಳ್ತಾರೆ, ಅವಾಗ ಅಲೋ ಮಾಡಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಪೀಲ್ ಸುಪ್ರೀಂ ಕೋರ್ಟ್ಗೆ ಬಂದಿರುತ್ತೆ. ಸೊ ಅದು ರಿಜೆಕ್ಟ್ ಮಾಡಿದ್ರೆ ಅಷ್ಟೇ ಆಗಲ್ಲ, ಬೇರೆ ಅದರ್ ರಿಲೀಫ್ಸು ಕೂಡ ಇದೆ ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಬರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಿಮಿಟೇಷನ್ ಆ್ಯಕ್ಟ್ನ ಆರ್ಟಿಕಲ್ 58 ಏನಿದೆ ಈ ಒಂದು ಇದರ ಅಡಿಯಲ್ಲಿ ಯಾವುದೋ ಒಂದು ವಿಚಾರ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿವಿಲ್ ದಾವೆಯನ್ನು 3 ವರ್ಷಗಳ ಒಳಗಡೆ ಹಾಕಬೇಕಾಗಿರುತ್ತೆ. ಸೊ ಹಾಗಾಗಿ ಈ ವಿಷಯ ಗಮನಕ್ಕೆ ಬಂದಂಥ ಅರಿವಿಗೆ ಬಂದಂಥ ಅಂತಂದಾಗ ಅದು ಅರಿವಿಗೆ ಬಂದಾಗಲೇ ಹಾಕಬೇಕಾ, ಪೂರ್ಣ ಪ್ರಮಾಣದಲ್ಲಿ ಅರಿವಿಗೆ ಬಂದಂಥದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ಡಿಸ್ಕಸನ್ನು ಮಾಡಲಾಗಿದ್ದು ಇದರಲ್ಲಿ ಪೂರ್ಣ ಪ್ರಮಾಣದ ಅರಿವಿಗೆ ಬಂದಾಗ ಅಲ್ಲ, ಆ ಪ್ರಕರಣದ ಅರಿವು ಬಂದಾಗ ಆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಯ ಏನಿದೆ ಅದು ಅರಿವಿಗೆ ಬಂದ ತಕ್ಷಣದಲ್ಲಿ ಕಾಸಪ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 3 ವರ್ಷಗಳ ಒಳಗಡೆ ಸಿವಿಲ್ ದಾವೆಯನ್ನು ಹಾಕಬೇಕು. ಆರ್ಟಿಕಲ್ 58 ಲಿಮಿಟೇಷನ್ ಆ್ಯಕ್ಟ್ನ ಪ್ರಕಾರದಲ್ಲಿ ಹಾಕಬೇಕಾಗತ್ತೆ ಅಂತ ಅನ್ನೋದನ್ನು ಈ ಒಂದು ದಾವೆಯಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಸೊ ಹಾಗೆಯೇ ಆರ್ಟಿಕಲ್ 56 ಮತ್ತು 57 ಸಂಬಂಧಪಟ್ಟಂಗಳು ಕೂಡ ಇದರಲ್ಲಿ ಡಿಸ್ಕಸನ್ನು ಮಾಡಲಾಗುತ್ತೆ. ಸೊ ಹಾಗಾಗಿ ವಿಚಾರಣಾ ನ್ಯಾಯಾಲಯ ಆರ್ಡರ್ 7 ರೂಲ್ 11D ಅಡಿಯಲ್ಲಿ ಏನು ಪ್ಲೈಂಟನ್ನು ರಿಜೆಕ್ಟ್ ಮಾಡಿತ್ತು ಅದನ್ನು ಸೆಟಿಸ್ಫೈಡನ್ನು ಮಾಡಿ ಮೆರಿಟ್ ಮೇಲೆ ಈ ಒಂದು ದಾವೆಯನ್ನು ಇತ್ಯರ್ಥಪಡಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನಿಖಿಲ ವಿದ್ಯಾಂಗ್ ಮೆಹ್ತಾ ಅಂಡ್ ಅದರ್ಸ್ ವರ್ಸಸ್ ಹಿತೇಶ್ ಪಿ ಸಾಂಘ್ವಿ ಅಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ಹಾಗೆಯೇ ಈ ಒಂದು ಪ್ರಕರಣದಲ್ಲಿ ತಿಳಿಯುವಂಥದ್ದು ಏನು ಅಂತಂದರೆ ಯಾವುದೇ ಒಂದು ಸಿವಿಲ್ ದಾವೆಗೆ ಸಂಬಂಧಪಟ್ಟಂತೆ ಅದು ಮೂವೇಬಲ್ ಆಗಲಿ ಇಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದೇ ಆಗಲಿ ಯಾವುದೇ ಒಂದು ಸಿವಿಲ್ ದಾವೆಗೆ ಸಂಬಂಧಪಟ್ಟಂತೆ ವಿಚಾರ ತನ್ನ ಗಮನಕ್ಕೆ ಬಂದಾಗಲೇ ಕಾಸಪ್ ಆಕ್ಷನ್ ಪ್ರಾರಂಭ ಆಗುತ್ತೆ ಅನ್ನೋದು ಈ ಒಂದು ಪ್ರಕರಣದ ಮಹತ್ವದ ಅಂಶ ಆಗಿದೆ. ಸೊ ಹಾಗಾಗಿ ಅದರ ಒಂದು ಪರಿಪೂರ್ಣವಾದ ಸಂಪೂರ್ಣ ಮಾಹಿತಿ ಗಮನಕ್ಕೆ ಬಂದಾಗಿಂದ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಇರುವಂಥ ಒಂದು ಅಂಶ ಆಗಿದೆ.